ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಈ ರೀತಿ ಕ್ರಾಸ್ ಮಾಡಿ ಕೈ ಬೆರಳುಗಳನ್ನು ಈ ರೀತಿ ಹೊಸಬ್ರು ಯಾರಾದರೂ ಬಂದಿದ್ದರೆ, ಕೆಲವರು ಹೆಸರು ಹಾಕೋದಿಲ್ಲ, ಹಂಗಾಗಿ ನನಗೆ ಯಾರು ಬಂದಿದ್ದಾರೆ ಅಂಥೇಳಿ ಗೊತ್ತಾಗೋದಿಲ್ಲ. ಹೊಸಬ್ರು ಬಂದಿರೋದ್ರೆ ಈ ರೀತಿ ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ. ಕಾಲು ಕ್ರಾಸ್ ಮಾಡಿ ಕೆಳಗಡೆ ಕೂತ್ಕೊಂಡ್ರೆ ಊಟಕ್ಕೆ ಕೂತ್ಕೊಳ್ತೀವಲ್ವ, ಆ ರೀತಿ ಕೂತ್ಕೊಳ್ಳೋಣ. ಮೇಲ್ಗಡೆ ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಂಡ್ರೆ ಎರಡು ಕಾಲನ್ನು ಈ ರೀತಿ ಕ್ರಾಸ್ ಆಗಿರಬೇಕು. ಹಿಂಗೆ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ನಾವೇ ಉಸಿರು ತಗೊಳ್ಳೋದು ಬಿಡೋದು ಮಾಡಬಾರ್ದು. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಅದನ್ನೇ ಕಣ್ಮುಚ್ಚಿ ನೋಡ್ತಾ ಇರಬೇಕು. ಒಳಗೆ ಹೋಗ್ತಾ ಇರುತ್ತೆ, ಹೊರಗೆ ಬರ್ತಾ ಇರುತ್ತೆ. ಈ ರೀತಿ ಸಹಜವಾದ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರಬೇಕು. ಕುಂಭಕ ರೇಚಕ ಪೂರಕ ರಹಿತ ಸುಖಮಯ ಪ್ರಾಣಾಯಾಮ. ಯಾವುದೇ ಯೋಚನೆ ಬೇಡ. ಯೋಚನೆಗಳು ಬರ್ತಾ ಇದ್ದರೆ ಅದರ ಹಿಂದೆ ಹೋಗೋದು ಬೇಡ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಧ್ಯಾನ. ನಾವು ಹಾಗೇ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಮ ಯೋಚನೆಗಳು ಬರ್ತಾನೆ ಇರುತ್ತೆ. ಅದೇ ನಾವು ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇದ್ದರೆ ನಮ್ಮ ಯೋಚನೆಗಳು ಶೂನ್ಯವಾಗತ್ತೆ, ಖಾಲಿ ಆಗತ್ತೆ. ಹಾಗಾಗಿ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಹಾಗೆ ಆ ಉಸಿರನ್ನು ಅರಿವಿನಿಂದ ನಾವು ನೋಡ್ತಾ ಇರಬೇಕು.
ಪ್ರತಿಯೊಬ್ಬರೂ ಕೂಡ ನಾವು ಈ ಧ್ಯಾನಕ್ಕೆ ಸರೆಂಡರ್ ಆಗಲೇಬೇಕು, ಬುದ್ಧತ್ವಕ್ಕೆ ಸರೆಂಡರ್ ಆಗಲೇಬೇಕು. ಆವಾಗಲೇ ನಮ್ಮ ಜೀವನವನ್ನು ನಾವು ಜೀವಂತವಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಸಿಗತ್ತೆ? ಕಣ್ಣು ಮುಚ್ಚಿ ನಮ್ಮ ಉಸಿರಾಟವನ್ನು ಗಮನಿಸೋದ್ರಿಂದ ನಮಗೆಲ್ಲವೂ ಕೂಡ ಸಿಗತ್ತೆ ಫ್ರೆಂಡ್ಸ್. ಎಷ್ಟೋ ಯೋಗ ಸಾಧನೆ ಮಾಡೋದ್ರಿಂದ ಕುಂಭಕ, ರೇಚಕ, ಪೂರಕ ಪ್ರಾಣಾಯಾಮ ಮಾಡೋದ್ರಿಂದ, ಹಠಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟೆಷ್ಟು ಆಸನಗಳ ಮಾಡಿದ್ರೂ ಕೂಡ ನಮಗೆ ಮನಸ್ಸು ಶಾಂತ ಸಿಗ್ತಾ ಇಲ್ಲ. ಈ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸಿಗೆ ಶಾಂತಿ ಸಿಕ್ಬಿಡತ್ತಾ? ಅಷ್ಟು ಕಷ್ಟಪಟ್ಟರೆ ಮನಸ್ಸು ಶಾಂತವಾಗೋದಿಲ್ಲ, ಯೋಚನೆಗಳು ಬರ್ತಾನೆ ಇರುತ್ತೆ. ಮತ್ತು ಏನೂ ಮಾಡ್ದೇ ಸುಮ್ಮನೆ ಇದ್ದರೆ ನಮ್ಮ ಮನಸ್ಸು ಶಾಂತವಾಗತ್ತೆ ಅಂಥೇಳಿ ಎಷ್ಟೋ ಜನ ನನಗೆ ಕೇಳಿದ್ದಾರೆ. ಎಷ್ಟು ಸಾಧನೆ ಮಾಡ್ತೀವಿ ನಾವು, ಯೋಗ ಸಾಧನೆ, ಎಷ್ಟು ಯೋಗದ ಅಭ್ಯಾಸ ಮಾಡ್ತೀವಿ. ಆದರೂ ಕೂಡ ಮನಸ್ಸು ನಮ್ಮ ಹಿಡಿತದಲ್ಲೇ ಇರೋದಿಲ್ಲ ಅಂಥೇಳಿ ಅಷ್ಟು ಕಷ್ಟಪಟ್ಟ ಮಾಡಿದ್ರೆ ನಮಗೆ ಮನಸ್ಸು ನಮ್ಮ ಹಿಡಿತದಲ್ಲಿ ಸಿಗೋದಿಲ್ಲ. ಈ ರೀತಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಇದು ಸಾಧ್ಯ ಆಗತ್ತಾ ಅಂಥೇಳಿ ಹೊಸಬ್ರು ನನಗೆ ಎಷ್ಟೋ ಜನ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಯಾವುದನ್ನು ಈಜಿ ಮಾಡ್ತೀರಾ ನೋಡಿ ಅಂಥೇಳಿ. ಅವರು ಮತ್ತೆ ನನಗೆ ಸ್ವಲ್ಪ ದಿನ ಈ ಧ್ಯಾನದ ಅಭ್ಯಾಸವನ್ನು ಮಾಡಿ ಯೋಗನೇ ನಮಗೆ ಸುಲಭ ಅನ್ನಿಸ್ತಾ ಇದೆ, ಆದರೆ ಈ ರೀತಿ ಸುಮ್ಮನೆ ಕೂತ್ಕೊಳ್ಳೋದೇ ನಮಗೆ ಕಷ್ಟ ಅನ್ನಿಸ್ತಾ ಇದೆ ಅಂಥೇಳಿ ಮತ್ತೆ ಅವರು ಬಂದು ಹೇಳ್ತಾಯಿದ್ರು. ಯೋಗದಲ್ಲಿ ನಾವು ಆಸನಗಳನ್ನು ಮಾಡ್ತಾ ಇರ್ತೀವಿ, ಕೈಕಾಲುಗಳನ್ನು ಆಡಿಸ್ತಾ ಇರ್ತೀವಿ, ನಮ್ಮ ಶರೀರದ ಜೊತೆಗೆ ನಾವು ಇರ್ತೀವಿ. ಅದನ್ನೇ ನನಗೆ ತುಂಬ ಸುಲಭ ಅನ್ನಿಸ್ತಾ ಇದೆ. ಆದರೆ ಸುಮ್ಮನೆ ಹೀಗೆ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸೋದೇ ನಮಗೆ ಕಷ್ಟ ಅನ್ನಿಸ್ತಾ ಇದೆ, ಇದೇ ತುಂಬ ಕಷ್ಟವಾಗ್ತಾ ಇದೆ ಅಂಥೇಳಿ ಬಂದು ಹೇಳ್ತಾಯಿದ್ರು. ನಾವು ಯೋಗ ಅಭ್ಯಾಸ ಮಾಡೋದ್ರಿಂದ, ಅಂದರೆ ನಮ್ಮ ಆಸನಗಳನ್ನು ನಾವು ಮಾಡೋದ್ರಿಂದ ಅದು ಕೇವಲ ನಮಗೆ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ ಫ್ರೆಂಡ್ಸ್. ನಮ್ಮ ಶರೀರದ ಅಂಗಗಳು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಆದರೆ ನಾವು ಅಷ್ಟಕ್ಕೆ ನಿಂತ್ಕೋಬಾರ್ದು, ನಾವು ಮುಂದೆ ಹೋಗಬೇಕು. ನಮ್ಮ ಜೀವಾತ್ಮವನ್ನು ನಾವು ತಿಳ್ಕೋಬೇಕು. ನಮ್ಮ ಜೀವಕ್ಕೂ ಕೂಡ ಆತ್ಮಕ್ಕೂ ಕೂಡ ಶಕ್ತಿ ತುಂಬಿಕೊಳ್ಳುವಂಥ ಒಂದು ಆಸನವನ್ನು ನಾವು ಮಾಡಬೇಕು. ಅದೇ ಈ ಆಸನ ಸುಖಮಯ ಪ್ರಾಣಾಯಾಮ.
ಮತ್ತು ನಾವು ಆರಾಮಾಗಿ ಕೂತ್ಕೊಳ್ಳೋದು, ಇದು ಕೂಡ ಒಂದು ಆಸನನೇ. ಇಂಥ ಒಂದು ಸುಖಮಯ ಪ್ರಾಣಾಯಾಮ, ಸುಖಾಸನದಲ್ಲಿ ಸುಖಾಸನ ನೋಡಿ, ನಾವು ಇವಾಗ ಏನು ಕೂತ್ಕೊಂಡಿದ್ದೀವಿ ಆರಾಮಾಗಿ, ಇದೇ ಆಸನ. ಮತ್ತು ಸುಖಮಯ ಪ್ರಾಣಾಯಾಮ, ಇಲ್ಲಿ ನಾವು ಯಾವುದು ಕೂಡ ನಾವಾಗಿ ಏನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ನಾವೇ ಉಸಿರನ್ನು ತಗೊಳ್ಳೋದಾಗಲಿ ಬಿಡೋದಾಗಲಿ, ಮತ್ತು ಉಸಿರನ್ನು ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳೋದಾಗಲಿ, ಅದು ಯಾವುದು ಕೂಡ ಇಲ್ಲಿ ನಾವು ಮಾಡ್ತಾ ಇಲ್ಲ. ನಮ್ಮ ಉಸಿರಾಟವನ್ನು ಯಾವ ರೀತಿ ನಾವು ಉಸಿರಾಡ್ತಾ ಇದ್ದೀವಿ ಅಷ್ಟೇ ನಾವು ಗಮನಿಸ್ತಾ ಇದ್ದೀವಿ. ಇದೇ ಸುಖಮಯ ಪ್ರಾಣಾಯಾಮ. ಯೋಗ ಅಂದರೆ ಮಿಲನ. ಯಾರ ಜೊತೆಗೆ ಮಿಲನ? ನಮ್ಮ ಉಸಿರಾಟದ ಜೊತೆಗೆ ಮಿಲನ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ನಮ್ಮ ಒಂದು ಪ್ರತಿಯೊಂದು ಉಸಿರು ಕೂಡ ನಾವು ಅರಿವಿನಿಂದ ನೋಡ್ತಾ ನೋಡ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಈ ಉಸಿರನ್ನು ನಾವು ಅರಿವಿನಿಂದ ನೋಡೋದನ್ನು ಕಲ್ತ್ಕೊಂಡ್ರೆ ನಮ್ಮ ಜೀವನವನ್ನು ಕೂಡ ನಾವು ಅರಿವಿನಿಂದ ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ನಮ್ಮ ಜೀವನವನ್ನು ಕೂಡ ನಾವು ಅರಿವಿನಿಂದ ನೋಡ್ತಾ ಇರ್ತೀವಿ. ಅರಿವೇ ಗುರುವು. ಅರಿವು ಎಂಬ ಗುರುವಿನ ಜೊತೆಗೆ ನಾವಿದ್ದಾಗ ನಾವು ಯಾವಾಗಲೂ ಕೂಡ ನಮ್ಮ ಜೀವನ ಅರಿವಿನಿಂದ ನಾವು ಜೀವಿಸ್ತಾ ಇರ್ತೀವಿ. ಪ್ರತಿಯೊಂದು ಕೂಡ ಕೆಲಸ ಮಾಡೋದಾಗಲಿ, ತಿನ್ನೋದಾಗಲಿ, ಮಾತಾಡೋದಾಗಲಿ,
ಯೋಚನೆ ಮಾಡೋದಾಗಲಿ, ನಮ್ಮ ಯೋಚನೆಗಳು ಕೂಡ ಬೇರೆಯವ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ನಮ್ಮ ಯೋಚನೆಗಳಿಂದನೂ ಕೂಡ ನಾವು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ಈ ರೀತಿ ನಾವು ಅಭ್ಯಾಸ ಮಾಡಬೇಕಂದ್ರೆ ನಾವು ಅರಿವಿನಿಂದ ನೋಡ್ತಾ ನೋಡ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಶೂನ್ಯ ಶಕ್ತಿಯಿಂದನೇ ನಾವು ಇದು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ನಾವು ನೋಡೋಣ. ಮೊದಲಿಗೆ ನಾವು ಧ್ಯಾನದಿಂದಲೇ ನಾವು ಎಲ್ಲ ಕೆಲಸವನ್ನು ಪ್ರಾರಂಭ ಮಾಡೋದ್ರಿಂದ ನಾವು ಎಲ್ಲ ಕೆಲಸವೂ ಕೂಡ ಅರಿವಿನಿಂದನೇ ಮಾಡ್ತಾ ಇರ್ತೀವಿ. ಯಾಕೆಂದರೆ ನಾವು ಉಸಿರಿನ ಜೊತೆಗೆ ಅರಿವಿನಿಂದ ಇದ್ದೀವಿ. ಮತ್ತು ಈ ಮೊದಲನೆಯ ಕೆಲಸವನ್ನೇ ನಾವು ಅರಿವಿನಿಂದ ಮಾಡೋದ್ರಿಂದ ಪ್ರತಿಯೊಂದು ಕೆಲಸವೂ ಕೂಡ ನಾವು ಅರಿವಿನಿಂದನೇ ಮಾಡ್ತಾ ಇರ್ತೀವಿ. ಇದನ್ನೇ ನಮಗೆ ಅಭ್ಯಾಸ ಆಗತ್ತೆ. ಉಸಿರನ್ನೇ ಗಮನಿಸ್ತಾ ಇರು. ಈ ಧ್ಯಾನವನ್ನು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಈ ಧ್ಯಾನವನ್ನು ನಾವು ಹೇಳ್ಕೊಡ್ಬೇಕು. ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ನಾವು ಕೂಡ ಅವ್ರ ಜೊತೆಗೆ ಮಾಡ್ತಾ ಇರೋದ್ರಿಂದ ನಮ್ಮನ್ನು ನೋಡಿ ನೋಡಿ ಆ ಮಕ್ಕಳು ಕಲಿತಾರೆ. ನಾವು ಯಾವುದನ್ನು ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಾ ಇರ್ತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾ ಇರ್ತಾರೆ. ಯಾವಾಗಲೂ ಕೂಡ ಈ ರೀತಿ ಒಳ್ಳೆಯದನ್ನೇ ಮಾಡ್ತಾಯಿದ್ರೆ ಇಂಥ ಒಳ್ಳೆಯದನ್ನು ನೋಡಿ ನೋಡಿ ಮಕ್ಕಳು ಕಲಿತಾ ಇರ್ತಾರೆ. ಅದೇ ಯಾವಾಗಲೂ ಕೂಡ ಸುಳ್ಳು ಹೇಳ್ತಾ ಇರೋದು, ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇರೋದು, ಮನೆಗಳಲ್ಲಿ ಕೋಳಿ ಮೇಕೆ ಈ ರೀತಿ ಹಿಂಸೆ ಮಾಡ್ತಾ ಇರೋದು, ಪ್ರಾಣಿಗಳಿಗೆ ಕೊಲ್ತಾ ಇರೋದು ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನೇ ಕಲ್ತ್ಕೊಳ್ತಾರೆ.
ಯಾರು ಮಾಂಸಾಹಾರಿಗಳಾಗಿರ್ತಾರೋ ಅವರು ಮನೆಯಲ್ಲೇ ಕೋಳಿಗಳನ್ನು, ಪ್ರಾಣಿಗಳನ್ನು ಹತ್ಯೆ ಮಾಡ್ತಾ ಇರ್ತಾರೆ. ಆ ಜೀವಕ್ಕೆ, ಆ ಮಕ್ಕಳ ಮುಂದೆನೇ ಆ ಜೀವವನ್ನು ಕೊಲ್ತಾ ಇರ್ತಾರೆ, ಸಾಯಿಸ್ತಾ ಇರ್ತಾರೆ. ಆ ಮಕ್ಕಳು ಏನು ಮಾಡ್ತಾರೆ, ನಮ್ಮ ಅಜ್ಜಿ ತಾತನೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ತಂದೆ ತಾಯಿನೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ, ನಾವು ಕೂಡ ಹೀಗೆ ಮಾಡಬೇಕು ಅಂಥೇಳಿ. ಅವ್ರ ಮೈಂಡಲ್ಲಿ ಹೆಂಗೆ ಫಿಕ್ಸ್ ಆಗಿರುತ್ತೆ ಅಂದರೆ, ನಾವು ಹೀಗೆ ಮಾಡೋದ್ರಿಂದನೇ ಇದು ಸರಿ ಅನ್ನೋ ಥರ ಅವ್ರ ಮೈಂಡಲ್ಲಿ ಆ ರೀತಿ ಫಿಕ್ಸ್ ಬಿಟ್ಟಿರುತ್ತೆ. ನಮಗೂ ಕೂಡ ಅದೇ ರೀತಿಯೇ ಇತ್ತು. ಆ ಒಂದು ದಸರಾ ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಆ ಕುರಿಯನ್ನು ಕೊಯ್ತಾ ಇದ್ದರೆ ಎಷ್ಟು ಜೋರಾಗಿ ಅದನ್ನು ಕಿರಿಸ್ತಾ ಇತ್ತು. ಆವಾಗ ನಮ್ಮ ಮನೆಯಲ್ಲಿರುವಂಥ ದೊಡ್ಡವರು ನೋಡೋದು ಹೆಂಗೆ ಕಿರಿಸ್ತಾ ಇದೆ ಅಂಥೇಳಿ ಖುಷಿಯಾಗಿ ಹೇಳ್ತಾ ಇದ್ದರು. ನಾವು ಕೂಡ ಅದನ್ನು ಖುಷಿಯಾಗಿ ನೋಡ್ತಾ ಇದ್ವಿ. ಅದನ್ನು ಕಿರುಚೋದ್ರಿಂದ ನಾವು ಖುಷಿ ಪಡ್ತಾ ಇದ್ವಿ. ಅದೇ ನಮ್ಮ ಮಕ್ಕಳಿಗೆ ಅಕಸ್ಮಾತಾಗಿ ಏನಾದರೂ ಬಿದ್ದು ಪೆಟ್ಟಾಗಿ ಅದು ಕಿರ್ಚ್ಕೊಂಡ್ರೆ, ಅಮ್ಮ ಅಂತೇಳಿ ಕಿರ್ಚ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಅಯ್ಯೋ ಏನಾಯಿತು ಕಂದ ಅಂಥೇಳಿ ಅದಕ್ಕೆ ನಾವು ಮುದ್ದು ಮಾಡ್ತೀವಿ. ಏನಾಯಿತು, ಏನೂ ಆಗೋದಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ತೀವಿ, ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂಥೇಳಿ. ಅದೇ ಒಂದು ಜೀವ, ಅದಕ್ಕೂ ಜೀವ ಇದೆ, ಆ ಕುರಿಗೂ ಕೂಡ ಜೀವ ಇದೆ. ಅದನ್ನು ಬಿಡಿಸಿ ಆ ಕತ್ತಿಗೆ ಅದನ್ನು ಚಾಕು ಹಾಕುವಾಗ ಎಷ್ಟು ಕಿರುಚ್ಕೊಳ್ತಾ ಇತ್ತು ಆ ಜೀವ. ನಮ್ಮ ಮುಂದೆ ನಮ್ಮ ಒಂದು ಮಕ್ಕಳಿಗಾಗಲಿ, ನಮ್ಮ ತಂದೆ ತಾಯಿಗಾಗಲಿ, ಅಥವಾ ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಯಾರಿಗಾದರೂ ಆಗಿರ್ಬೋದು, ನಮ್ಮ ಕಣ್ಣು ಮುಂದೆ ಬೇರೆಯವರು ಯಾರಾದರೂ ಅವ್ರಿಗೆ ಕೈ ಕಾಲು ಮುರಿದ್ರೆ ನಮ್ಮ ಸ್ಥಿತಿ ಹೆಂಗಿರುತ್ತೆ? ಒಂದು ಸತಿ ಯೋಚನೆ ಮಾಡೋಣ. ನಾವು ಎಷ್ಟು ಭಯದಿಂದ ತುಂಬಿಕೊಂಡಿರತ್ತೆ. ಎಷ್ಟೊಂದು ಕ್ರೂರಿಯಾಗಿದ್ದಾರೆ ಅವರು ಅಂಥೇಳಿ ಹೇಳ್ಕೊಳ್ತೀವಿ, ನೊಂದ್ಕೊಳ್ತೀವಿ, ದುಃಖ ಪಡ್ತಾ ಇರ್ತೀವಿ, ವೇದನೆಯಿಂದ ಅನುಭವಿಸ್ತಾ ಇರ್ತೀವಿ. ಯಾಕೆ? ನಮಗೆ ಒಂದೇ ಜೀವ ಇದೆ, ಆ ಒಂದು ಕುರಿಗಾಗಲಿ ಕೋಳಿಗಾಗಲಿ ಜೀವ ಇಲ್ಲ ಅಂತ. ನಮ್ಮ ಕೈಯಲ್ಲಿ ಯಾರಾದರೂ ನಮ್ಮ ಕತ್ತಿಗೂ ಕೂಡ ಚಾಕು ಹಾಕಿದರೆ ನಮ್ಮ ಕತ್ತಿನಲ್ಲಿ, ನಮ್ಮ ಶರೀರದಿಂದನೂ ಕೂಡ ರಕ್ತನೇ ಬರೋದು. ಆ ಜೀವಕ್ಕೂ ಕೂಡ ಕತ್ತಿಗೆ ಚಾಕು ಹಾಕಿದರೆ ಅದರಲ್ಲಿನೂ ಕೂಡ ರಕ್ತ ಬರುತ್ತೆ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಇಷ್ಟು ಸಿಂಪಲ್ಲಾಗಿರೋದೇ ವಿಷಯವನ್ನೇ ನನಗೆ ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ಇದು ತಿಳ್ಕೊಳ್ಳುವಂಥ ವಿಷಯನೇ. ಅದಕ್ಕೂ ಕೂಡ ದುಃಖ ಆಗುತ್ತೆ, ನೋವಾಗತ್ತೆ, ಅದಕ್ಕೂ ಕೂಡ ಮನಸ್ಸಿದೆ, ಶರೀರ ಇದೆ. ಏನಾದರೂ ಪೆಟ್ಟಾದರೆ ಅದಕ್ಕೂ, ಆ ಜೀವಕ್ಕೂ ಕೂಡ ನೋವಾಗತ್ತೆ. ನಮಗೆ ಹೆಂಗೆ ನೋವಾಗುತ್ತೆ ಅದಕ್ಕೂ ಕೂಡ ನೋವಾಗತ್ತೆ. ಈ ಸಣ್ಣ ವಿಷಯನೇ ನನಗೆ ಅರ್ಥ ಆಗಲಿಲ್ಲ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ, ನಾನು ಉಸಿರನ್ನು ಅರಿವಿನಿಂದ ನೋಡೋದನ್ನು ಕಲ್ತ್ಕೊಂಡ್ನೋ, ಆಗ ನನ್ನ ಜೀವನದಲ್ಲಿ ಪ್ರತಿಯೊಂದು ಕೂಡ ನಾನು ಅರಿವಿನಿಂದ ನೋಡೋದನ್ನು ಒಂದೊಂದಾಗಿ ಕಲ್ತ್ಕೊಂಡೆ. ಆಗ ನನಗೆ ಅರಿವಿಗೆ ಬಂದಿದ್ದೇನೆಂದರೆ, ಎಷ್ಟೋ ಪಾಪಗಳನ್ನು ನಾವು ಮಾಡ್ತಾಯಿದ್ವಿ ದಿನಾಲೂ ಕೂಡ.
ಎಷ್ಟೋ ಜೀವಗಳಿಗೆ ಹತ್ಯೆ ಮಾಡ್ತಾ ಇದ್ದೀವಿ. ನಮಗೆ ಹೊಟ್ಟೆ ನಾವು ಹೊಟ್ಟೆ ತುಂಬ ತಿನ್ನಬೇಕು ಅಂಥೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾವು ಆ ಜೀವಕ್ಕೆ ಬಲಿ ತಗೊಳ್ತೀವಿ. ಯಾಕೆ? ನಾವು ತರಕಾರಿ ತಿಂದರೆ ನಮಗೆ ಹೊಟ್ಟೆ ತುಂಬೋದಿಲ್ವಾ? ಹಣ್ಣುಗಳನ್ನು ತಿಂದರೆ ನಮಗೆ ಹೊಟ್ಟೆ ತುಂಬೋದಿಲ್ವಾ? ಆ ತರಕಾರಿ ಆಗಲಿ, ಆ ಹಣ್ಣಾಗಲಿ, ಪ್ರತಿಯೊಂದು ದವಸ ಧಾನ್ಯಗಳಾಗಲಿ ಈ ಮಾನವಗೋಸ್ಕರನೇ ಭಗವಂತ ಸೃಷ್ಟಿ ಮಾಡಿರೋದು. ಮತ್ತು ಅವುಗಳು ಕೂಡ ನಾವು ಜೀವಂತವಾಗಿರೋದಕ್ಕೋಸ್ಕರನೇ ಅವರು ಹುಟ್ಟಿರೋದು. ತರಕಾರಿ ಆಗಲಿ, ಹಣ್ಣುಗಳಾಗಲಿ, ಏನೋ ಒಂದು ತಿಂದು ನಾವು ಜೀವಿಸಲೇಬೇಕು. ಅವರು ಒಂದು ತರಕಾರಿ ಹಣ್ಣು ಆಗಲಿ, ಒಂದು ದವಸ ಧಾನ್ಯಗಳಾಗಲಿ ಮಾನವಗೋಸ್ಕರನೇ ಅವರು ಇಷ್ಟವಾಗಿ ಅವರು ಆ ಒಂದು ತರಕಾರಿ, ಒಂದು ಹಣ್ಣುಗಳು ಅವರು ಇಷ್ಟದ ಪ್ರಕಾರನೇ ಅವರು ಆ ಒಂದು ತರಕಾರಿ ಬಂದಿರತ್ತೆ. ಈ ಭೂಮಿ ಮೇಲೆ ಸೃಷ್ಟಿಯಾಗಿದೆ ಅಂದರೆ ಮಾನವ ಒಂದು ಜೀವನ ಜೀವಿಸಬೇಕು ಅಂದರೆ ಆ ತರಕಾರಿಯಿಂದ, ಹಣ್ಣುಗಳಿಂದ, ಕಾಳುಗಳಿಂದ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅದಕ್ಕೂ ಕೂಡ ಜೀವ ಇರುತ್ತೆ ಅಂತ. ಆ ಜೀವ ತಗೊಂಡು ಬಂದಿರೋದೇ ಮಾನವ ಜೀವನವನ್ನು, ಮಾನವರು ಇದನ್ನು ತಿಂದು ಜೀವಿಸಬೇಕು ಅಂಥೇಳಿ ಅದು ಜೀವನ ತಗೊಂಡು ಬಂದಿರುತ್ತೆ. ಮತ್ತು ಆ ಜೀವನವನ್ನು ಹೇಗಿರುತ್ತೆ ಅಂದರೆ, ಅದು ಒಂದು ಹಣ್ಣು ಆ ಮರದಿಂದ ನಾವು ತಗೊಂಡ್ರೆ, ಆ ಮರದಿಂದ ಒಂದು ಹಣ್ಣು ತಗೊಂಡು ನಾವು ತಿಂದು ಆ ಬೀಜವನ್ನು ಹಾಕಿದರೆ ಮತ್ತೆ ಎಷ್ಟೋ ಹಣ್ಣುಗಳನ್ನು ಕೊಡುತ್ತೆ. ಮತ್ತು ಒಂದು ಕಾಳುಗಳನ್ನು ನಾವು ತಿಂತಾ ಇರುವ ಕಾಳುಗಳನ್ನು ಅದಕ್ಕೂ ಕೂಡ ಜೀವ ಇದೆ. ಆದರೆ ಅದು ಕೂಡ ಈ ಮಾನವ ಜೀವನವನ್ನು ಮಾನವ ಒಂದು ಜೀವಿಸಬೇಕು ಅಂತೇಳಿನೇ ಅದು ಕೂಡ ಸೃಷ್ಟಿಯಾಗಿರೋದು. ಒಂದು ಕಾಳನ್ನು ಅಂದರೆ ಒಂದು ಸ್ವಲ್ಪ ನಮಗೆ ಬೇಕಾದಷ್ಟು ಕಾಳನ್ನು ನಾವು ಅದನ್ನು ನೆನೆಸಿ ಮೊಳಕೆ ಹಾಕಿ ಕಟ್ಟಿ ಅದನ್ನು ತಿನ್ನೋದ್ರಿಂದ ನಮಗೂ ಆರೋಗ್ಯ ಬರುತ್ತೆ, ಆರೋಗ್ಯ ಸಿಗುತ್ತೆ. ಮತ್ತು ಆ ಕಾಳನ್ನು ನಾವು ಬಿತ್ತನೆ ಮಾಡಿದ್ರಿಂದ ಮತ್ತು ಎಷ್ಟೋ ಫಲನೂ ಕೂಡ ನಮಗೆ ಕೊಡುತ್ತೆ ಅದು. ಆದರೆ ಒಂದು ಜೀವವನ್ನು ಸಾಯಿಸೋದ್ರಿಂದ ಮತ್ತೆ ಅದು ಬೆಳೆಯೋದಿಲ್ಲ ಫ್ರೆಂಡ್ಸ್. ಈ ಒಂದು ಸಣ್ಣ ವಿಷಯನೇ ನನಗೆ ಗೊತ್ತಿರಲಿಲ್ಲ. ನಮ್ಮ ಮುಂದೆ ನಮ್ಮ ಮನೆಯಲ್ಲಿ ಇರುವವರನ್ನು ಯಾರಾದರೂ ಕೂಡ ಮಕ್ಕಳ ಮುಂದೆ ತಂದೆ ತಾಯಿಗಳನ್ನು ಕೊಂದರೆ ಹೆಂಗಿರುತ್ತೆ ಆ ಮಕ್ಕಳ ಪರಿಸ್ಥಿತಿ? ಅಥವಾ ತಂದೆ ತಾಯಿ ಮುಂದೆ ಆ ಮಕ್ಕಳನ್ನು ಕೊಂದೋದ್ರಿಂದ ಹೆಂಗಿರುತ್ತೆ ಆ ತಂದೆ ತಾಯಿ ಪರಿಸ್ಥಿತಿ? ಆ ರೀತಿ ಪ್ರಾಣಿಗಳ ಜೊತೆಗೆ ಮನುಷ್ಯರು ಆ ರೀತಿ ವರ್ತಿಸ್ತಾ ಇದ್ದಾರೆ ದಿನಾಲೂ ಕೂಡ. ಎಷ್ಟೋ ಪ್ರಾಣಿಗಳು ಗುಂಪಾಗಿ ನಿಂತ್ಕೊಂಡಿರುತ್ತೆ. ಆ ಪ್ರಾಣಿಗಳ ಮುಂದೆನೇ ಅದನ್ನು ಕಟ್ ಮಾಡ್ತಾ ಇರ್ತಾರೆ. ಇದನ್ನು ಕಿರಿಚ್ಕೊಳ್ಳೋದು ಆ ಗುಂಪಿನಲ್ಲಿರುವಂಥ ಪ್ರಾಣಿಗಳು ನೋಡ್ತಾ ಇರ್ತವೆ. ಎಷ್ಟು ಭಯದಿಂದ ತುಂಬಿಕೊಂಡಿರುತ್ತೆ. ಈಗಿನ ಪರಿಸ್ಥಿತಿ ನಡೀತಾ ಇರೋದು ಈ ಒಂದು ಪಾಪದ ಕೆಲಸ ಮಾಡೋದ್ರಿಂದನೇ. ಇವಾಗ ಪ್ರಕೃತಿ ಈ ರೀತಿ ಅನರ್ಥಕ್ಕೆ ಕಾರಣ ಆ ಪ್ರಾಣಿ ಹಿಂಸೆಯಿಂದ, ಪ್ರಕೃತಿ ನಾಶ ಮಾಡ್ತಾ ಇರೋದ್ರಿಂದ.
ಎಲ್ಲರೂ ಕೂಡ ಧ್ಯಾನ ಮಾಡ್ತಾಯಿದ್ರೆ, ಎಲ್ಲರೂ ಕೂಡ ಅರಿವಿನಿಂದ ನಾವು ಧ್ಯಾನ ಮಾಡ್ತಾಯಿದ್ರೆ ಎಲ್ಲರ ಮನಸ್ಥಿತಿಗಳು ಕೂಡ ಬದಲಾಗತ್ತೆ, ಪರಿವರ್ತನೆ ಆಗತ್ತೆ ಫ್ರೆಂಡ್ಸ್. ನಾವು ಚಿಕ್ಕ ಆಗಿರುವಾಗ ಎಲ್ಲರೂ ಕೂಡ ಒಂದು ಹಣ್ಣು ಕೊಟ್ಟರೆ ಬಾಯಲ್ಲಿ ಇಟ್ಕೊಳ್ತೀವಿ. ಅದೇ ಒಂದು ಕೋಳಿ ಮರಿ ಕೊಡಿ ನೀವು, ಅದ್ರ ಜೊತೆಗೆ ಆಟ ಆಡತ್ತೆ. ಆ ಮಗುಗಿರುವಂಥ ಜ್ಞಾನ ದೊಡ್ಡವರಾಗಿ ಬೆಳೀತಾ ಆ ಜ್ಞಾನವನ್ನು ನಮಗಿರೋದಿಲ್ಲ. ಚಿಕ್ಕ ಮಗು ಕೈಲೇ ಒಂದು ಹಣ್ಣು ಕೊಟ್ಟರೆ ಅದು ಬಾಯಲ್ಲಿ ಇಟ್ಕೊಳ್ಳತ್ತೆ. ಅದೇ ಒಂದು ಕೋಳಿ ಮರಿ ಕೊಟ್ಟರೆ ಅದ್ರ ಜೊತೆಗೆ ಆಟ ಆಡತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಇದೇ ರೀತಿಯೇ ಇರ್ತೀವಿ. ಆದರೆ ಮನೆಯಲ್ಲಿರೋರು ದೊಡ್ಡವರು ಈ ರೀತಿ ಮಾಡೋದನ್ನು ನೋಡಿ ಆ ಮಕ್ಕಳು ಕೂಡ ಕ್ರೂರವಾದಂಥ ಕೆಲಸವನ್ನು ಮಾಡೋದನ್ನು ಕಲ್ತ್ಕೊಳ್ತಾರೆ. ಮತ್ತೆ ಅದರಿಂದ ಹೊರಗಡೆ ಬರಬೇಕು ಅಂತ ಒಂದು ಕ್ರೂರವಾದ ಕೆಲಸವನ್ನು ಮಾಡೋದನ್ನು ಬಿಡಬೇಕು ಅಂತೇಳಿದರೆ ಧ್ಯಾನ ಸಾಧನೆ ನಾವು ಮಾಡಲೇಬೇಕು. ಮೌನ ಸಾಧನೆ ನಾವು ಮಾಡಲೇಬೇಕು. ಶೂನ್ಯ ಸಾಧನೆ ನಾವು ಮಾಡಲೇಬೇಕು. ಆವಾಗಲೇ ನಮಗೆ ಜ್ಞಾನ ಬರುತ್ತೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂಥೇಳಿ. ಮಕ್ಕಳಿಗೆ ನಾವು ಜನ್ಮವನ್ನು ಕೊಡ್ತೀವಿ, ಆದರೆ ಕೊಲೆಗಾರರನ್ನಾಗಿ ನಾವು ಮಾಡಿಬಿಡ್ತೀವಿ. ಕೊಲೆಗಾರರನ್ನಾಗಿ ಮಾಡ್ತೇವೆ ಇದ್ದೀವಿ ಅಂದರೆ ಕೇವಲ ಮನುಷ್ಯರಿಗೆ ಮಾತ್ರ ಸಾಯಿಸೋದ್ರಿಂದ ಅವ್ರು ಕೊಲೆಗಾರರಲ್ಲ, ಒಂದು ಪ್ರಾಣಿಗೂ ಕೂಡ ಸಾಯಿಸೋದ್ರಿಂದ ಅವ್ರು ಕೊಲೆಗಾರರೇ. ಹತ್ಯೆಯನ್ನು ಮಾಡೋದನ್ನು ಕಲಿಸ್ತೀವಿ ಮಕ್ಕಳಿಗೆ. ಎಷ್ಟೋ ಸೂಕ್ಷ್ಮತೆಗಳನ್ನು ನಮಗೆ ಗೊತ್ತಿಲ್ಲದೇ ನಾವು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಇಂಥ ಒಂದು ಸೂಕ್ಷ್ಮತೆಯನ್ನು ನಮ್ಮ ಜೊತೆಗೆ ನಾವಿದ್ದಾಗ ನಮಗೆ ಅರಿವಿಗೆ ಬರುತ್ತೆ. ಆ ಹತ್ಯೆಗಳು ನಾವು ಮಾಡ್ತಾ ಇದ್ದೀವಿ, ಪ್ರಾಣಿಗಳ ಹತ್ಯೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೊತೆಗೆ ನಾವು ಇಲ್ಲದೇ ಇರೋದ್ರಿಂದ. ನಮ್ಮ ಜೊತೆಗೆ ನಾವಿದ್ದು ಅರಿವಿನಿಂದ ನಾವು ನೋಡ್ತಾ ನಾವು ಮೌನದಿಂದ ಶೂನ್ಯದಿಂದ ಇದ್ದಾಗ ನಮಗೆ ಇಂಥ ಒಂದು ಸೂಕ್ಷ್ಮತೆಯನ್ನು ತಿಳಿಸತ್ತೆ ಈ ಮೌನ ಶಕ್ತಿ, ಈ ಶೂನ್ಯ ಶಕ್ತಿ. ಆವಾಗ ನಮಗೆ ಅರಿವಿಗೆ ಬರೋದೇನೆಂದರೆ ಪ್ರಕೃತಿಯಲ್ಲಿ ಇದ್ದು ಈ ಭೂಮಿಯ ಮೇಲೆ ಇದ್ದು ನಾವು ಎಷ್ಟೊಂದು ಪಾಪಕರ್ಮಗಳನ್ನು ಮಾಡ್ತಾ ಇದ್ದೀವಿ.
ಅಲ್ಲಿವರೆಗೂ ನಮಗೆ ಅರಿವಿಗೆ ಬರೋದಿಲ್ಲ. ನಮ್ಮ ತಂದೆ ತಾಯಿ ತಿಂತಾಯಿದ್ದಾರೆ, ನಮ್ಮ ಅಜ್ಜಿ ತಾತ ಕೂಡ ಅಲ್ಲಿಂದ ಆವಾಗ್ಲಿಂದನೇ ನಾವು ತಿಂತಾಯಿದ್ದೀವಿ ಈ ಚಿಕನ್ ಮಟನನ್ನು. ಇದು ನಮ್ಮ ಮನೆಯಲ್ಲಿ ನಾವು ತಿನ್ನಲೇಬೇಕು, ನಮ್ಮ ಜನ ಇದನ್ನು ತಿನ್ನಲೇಬೇಕು, ಇದಕ್ಕೆ ನಾವು ಈ ಒಂದು ಮಾಂಸದ ಆಹಾರವನ್ನು ನಾವು ನೈವೇದ್ಯವಾಗಿ ಇಡಲೇಬೇಕು ಅಂಥೇಳಿ. ಯಾವುದನ್ನು ಜೀವಿಸ್ತಾ ಇರುತ್ತೋ ಅದನ್ನು ನಾವು ನೋಡೋದನ್ನು ಕಲ್ತ್ಕೋಬೇಕು. ಆ ಒಂದು ಕ್ಷಣ ನಾವು ಅಲ್ಲಿ ನಿಂತ್ಕೊಂಡು ಆ ಒಂದು ಯಾವುದನ್ನು ಜೀವಿಸ್ತಾ ಇರುತ್ತೋ ಅಲ್ಲಿ ಒಂದು ಕ್ಷಣ ನಿಂತ್ಕೊಂಡು ಅದು ಜೀವಿಸೋದನ್ನು ನಾವು ನೋಡಬೇಕು. ಆಗ ನಮ್ಮ ಜೀವನ ಕೂಡ ಜೀವಂತವಾಗಿರುತ್ತೆ, ಭಯದಿಂದ ನಮ್ಮ ಜೀವನ ತುಂಬಿಕೊಂಡಿರೋದಿಲ್ಲ. ಕರೋನಾ ಬಂದಿದೆ ಅಂಥೇಳಿ ಎಷ್ಟೊಂದು ಭಯಭೀತರಾಗಿ ಜೀವಿಸ್ತಾ ಇದ್ದಾರೆ ಜನ. ಯಾವ ಸಮಯದಲ್ಲಿ ಯಾರಿಗೇನಾಗುತ್ತೋ ಅಂಥೇಳಿ. ಭಯದಿಂದನೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅದೇ ನಾವು ಒಂದು ಪ್ರಾಣಿಗೆ, ಎಷ್ಟೋ ಪ್ರಾಣಿಗಳ ಮುಂದೆ ಅದನ್ನು ಕೊಲ್ತಾ ಇರ್ತೀವಿ. ಆವಾಗ ನಮಗೆ ಆ ಮನಸತ್ವ ಎಲ್ಲಿ ಹೋಗಿರುತ್ತೆ? ಅದನ್ನು ಮನೆಗೆ ತಂದು ಆ ಪೀಸುಗಳನ್ನು ಬೇಯಿಸ್ತಾ ಇರುವಾಗ ಆ ಮಾಡ್ತಾ ಇರೋರು ಮನಸ್ಸು ಕೂಡ ಎಷ್ಟು ಕ್ರೂರವಾಗಿರುತ್ತೆ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದೂ ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ಕೂತ್ಕೊಳ್ಳಿ. ಇಂಥ ಒಂದು ಜೀವನವನ್ನು ಕೇವಲ ನಾನು 20 ದಿನಗಳಲ್ಲೇ ನಾನು ಪರಿವರ್ತನೆ ಮಾಡಿಕೊಂಡೆ. ಮತ್ತು ನನಗೆ ಆಗಿದೆ ಆ ಬದಲಾವಣೆ ಅಂದರೆ ಧ್ಯಾನ ಮಾಡೋರಿಗೆ ಎಲ್ರಿಗೂ ಕೂಡ ಇದು ಸಾಧ್ಯವಾಗತ್ತೆ. ಆಗ ನಮ್ಮ ಪ್ರಕೃತಿ ಮಾತೆ ಎಷ್ಟು ಶಾಂತವಾಗಿರ್ತಾಳೆ, ಎಷ್ಟು ಸಮಾಧಾನವಾಗಿರ್ತಾಳೆ, ಎಷ್ಟು ಆನಂದವಾಗಿರ್ತಾಳೆ. ಆವಾಗ ಇಂತಹದ್ದನ್ನೆಲ್ಲ ತಪ್ಪಿಸೋದಕ್ಕೆ ಸಾಧ್ಯವಾಗತ್ತೆ. ಇಂಥ ಪ್ರಳಯ ಆಗಲಿ, ಇಂಥ ಒಂದು ಕರೋನಾ ಬರೋ ಒಂದು ವೈರಸ್ವನ್ನಾಗಲಿ ಅದನ್ನು ತಪ್ಪಿಸ್ಬೇಕಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡಿ, ಅರಿವಿನಿಂದ ಧ್ಯಾನ ಮಾಡಿ, ಇಂಥ ಸೂಕ್ಷ್ಮತೆಗಳನ್ನು ತಿಳ್ಕೊಂಡಾಗಲೇ ಪ್ರತಿಯೊಬ್ಬರ ಮನಸ್ಥಿತಿ ಕೂಡ ಪರಿವರ್ತನೆ ಆಗತ್ತೆ. ಅಂತಹ ಒಂದು ಮನಸ್ಥಿತಿ ಪರಿವರ್ತನೆ ಆದಾಗಲೇ ನಮ್ಮ ಒಂದು ಭೂತಾಯಿ ಶಾಂತವಾಗಿರೋದಕ್ಕೆ ಸಾಧ್ಯವಾಗತ್ತೆ.
ಶಾಂತಳಾಗ್ತಾಳೆ. ಮೇರಾ ಭಾರತ್ ಮಹಾನ್ ಅಂಥೇಳಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ. ಆದರೆ ಮಾಡೋ ಕೆಲಸ ಮಾತ್ರ ಇದು ನಮ್ಮ ರಾಮರಾಜ್ಯ ಅಂಥೇಳಿ ಎಷ್ಟೊಂದು ಗರ್ವದಿಂದ ಹೇಳ್ಕೊಳ್ತಾ ಇರ್ತಾರೆ. ಆದರೆ ಮಾಡೋದು ಮಾತ್ರ ಪಾಪ ಕೆಲಸಗಳನ್ನ. ರಾಮ ಯಾವತ್ತಾದರೂ ಮಾಂಸಾಹಾರಿಯಾಗಿದ್ರಾ? ಯಾವುದಾದ್ರೂ ಒಂದು ಪ್ರಾಣಿಗೆ ಅವರು ಕೊಂದು ತಿಂತಾ ಇದ್ರಾ? ಮತ್ತು ನಮ್ಮ ರಾಮರಾಜ್ಯ ಆಗಬೇಕು, ರಾಮನ ಪೂಜೆ ಮಾಡುವಾಗ ನಾವು ಸಸ್ಯಾಹಾರಿಯನ್ನೇ ನಾವು ತಿಂದು ಪೂಜೆ ಮಾಡಬೇಕು. ಆಂಜನೇಯ ಸ್ವಾಮಿ ಪೂಜೆ ಮಾಡುವಾಗ ನಾವು ಸಸ್ಯಾಹಾರಿ. ಶನಿವಾರ ಇವತ್ತು ಮಾಂಸವನ್ನು ತಿನ್ನಬಾರ್ದು. ಇವತ್ತು ಪೂಜೆ ಮಾಡಬೇಕಂದ್ರೆ ನಾವು ಸಸ್ಯಾಹಾರಿನೇ ತಗೋಬೇಕು ಶನಿವಾರ ಪೂಜೆ ಮಾಡುವಾಗ. ಈ ರೀತಿ ವಾರಗಳನ್ನು ನೋಡಿ ನಾವು ಆ ವಾರ ತಿನ್ನಬಾರ್ದು, ಈ ವಾರ ತಿನ್ನಬೇಕು. ಯಾಕೆ ಆ ವಾರ ಮಾತ್ರ ಆ ಪ್ರಾಣಿಯಲ್ಲಿ ಜೀವ ಇರೋದಿಲ್ಲ, ಬೇರೆ ವಾರದಲ್ಲಿ ಜೀವ ಇರುತ್ತೆ, ಆ ವಾರದಲ್ಲಿ ಜೀವ ಇರೋದಿಲ್ಲ ಅನ್ನೋ ಥರ ಇರುತ್ತೆ ನಮ್ಮ ಒಂದು ಯೋಚನೆ. ನಮ್ಮಗಳಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯೇ ಅಭ್ಯಾಸ ಇತ್ತು. ಮತ್ತು ಅಷ್ಟೇ ನಾವು ದುಃಖದಿಂದ ಇದ್ವಿ. ನಮ್ಮ ಮನಸ್ಸಿನ ಸ್ಥಿತಿ ಅಷ್ಟೇ ದುಃಖವಾಗಿತ್ತು. ಇವಾಗ ನಾವು ಧ್ಯಾನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅರಿವಿನಿಂದ ನೋಡ್ತಾ ನಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಪ್ರಾಣಿಗಳ ಜೊತೆಗೆ ನಾವು ಸಾಂಗತ್ಯವನ್ನು ಬೆಳೆಸಿ ಸ್ನೇಹದಿಂದ ಪ್ರೇಮದಿಂದ ಆ ಪ್ರಾಣಿಗಳಿಗೂ ಕೂಡ ನಾವು ನೋಡೋದನ್ನು ಕಲ್ತ್ಕೊಂಡಾಗ ನಮ್ಮ ಜೀವನ ಕೂಡ ಅಷ್ಟೇ ಆನಂದವಾಗಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಏನು ಪರಿವರ್ತನೆ ಆಯಿತು? ನಮ್ಮ ಮನಸ್ಥಿತಿ ಪರಿವರ್ತನೆ ಆಯಿತು. ಯಾವುದರ ಮುಖಾಂತರ ನಮ್ಮ ಮನಸ್ಸಿನ ಸ್ಥಿತಿ ಪರಿವರ್ತನೆ ಆಯಿತು ಅಂದರೆ ಧ್ಯಾನದ ಮುಖಾಂತರ, ಮೌನದ ಮುಖಾಂತರ, ಶೂನ್ಯದ ಮುಖಾಂತರ ನಮ್ಮ ಮನಸ್ಥಿತಿ ಪರಿವರ್ತನೆ ಆಯಿತು. ಯಾರಾದರೂ ಮನುಷ್ಯರ ಜೊತೆಗೆ ಒಂದು ಮನುಷ್ಯರಿಗೆ ಕೈಕಾಲು ಕಡಿಯೋದಾಗಲಿ, ಅವರಿಗೆ ಕೊಲೆ ಮಾಡೋದಾಗಲಿ ಈ ರೀತಿ ಮಾಡ್ತಾಯಿದ್ರೆ ಅವರಿಗೆ ನಾವು ಪನಿಷ್ಮೆಂಟ್ ಜೈಲಿಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಅವರನ್ನು ನಾವು ಜೈಲಿಗೆ ಕಳಿಸ್ತೀವಿ. ಈ ರೀತಿ ಕ್ರೂರವಾದಂಥ ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ. ಆದರೆ ಪ್ರಾಣಿಗಳ ಜೊತೆಗೆ ಇಂಥ ಒಂದು ಕ್ರೂರವಾದಂಥ ಕೆಲಸ ದಿನಾಲೂ ಇರ್ತಾರೆ, ದಿನಾಲೂ ಸಾಯಿಸ್ತಾನೇ ಇರ್ತಾರೆ ಆ ಜೀವಕ್ಕೆ. ಅದಕ್ಕೂ ಕೂಡ ಜೀವ ಇದೆ ಅನ್ನೋದು, ಮಾನವೀಯತೆ ಅನ್ನೋದು ಯಾರಿಗೂ ಕೂಡ ಇಲ್ಲ. ನಾವು ಮನಸ್ಸರ ಜೀವನವನ್ನು ತಗೊಂಡು ಮಾನವೀಯತೆಯಿಂದ ನಾವು ಜೀವಿಸ್ತಾ ಇಲ್ಲ, ರಾಕ್ಷಸರ ಥರ ನಾವು ಜೀವಿಸ್ತಾ ಇದ್ದೀವಿ.
ಮತ್ತು ನಮ್ಮ ಯೋಚನೆಗಳು ಕೂಡ ಹಾಗೇ ಇರುತ್ತೆ. ಕೇವಲ ನಾವು ಆ ಪ್ರಾಣಿಗಳನ್ನು ತೊಂದರೆ ಕೊಡೋದು ಅಷ್ಟೇ ಅಲ್ಲ, ಆ ರೀತಿ ತಿನ್ನೋದ್ರಿಂದ ಮಾತಿನಿಂದನೂ ಕೂಡ ನಾವು ಬೇರೆಯವ್ರಿಗೆ ಕೊಲ್ತಾ ಇರ್ತೀವಿ. ನಾವು ಎಂಥ ಒಂದು ಆಹಾರ ತಗೊಳ್ತೀವಿ ಅದೇ ರೀತಿಯೇ ನಮ್ಮ ಮಾತುಗಳು ಕೂಡ ಒರಟಾಗಿರುತ್ತೆ. ಕೆಲವರು ಮಾತಾಡೋದಿಲ್ಲ, ಆದರೆ ಅವರ ಯೋಚನೆಗಳ ಕೆಟ್ಟ ಯೋಚನೆಗಳ ತರಂಗಗಳನ್ನು ಹೋಗ್ತಾ ಇರುತ್ತೆ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದೇ ಯೋಚನೆ ಬೇಡ. ಉಸಿರನ್ನೇ ಗಮನಿಸ್ತಾ ಇರಿ. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳಿ. ನಾವು ಕೂಡ ಆನಂದವಾಗಿ ಜೀವಿಸ್ತಾ ಇರಬೇಕು. ಬೇರೆಯವ್ರಿಗೂ ಕೂಡ ನಾವು ಆನಂದವಾಗಿ ಜೀವಿಸೋದಕ್ಕೆ ಬಿಡಬೇಕು. ನಮಗೆ ಆನಂದ ಬೇಕು ಅಂದರೆ ಬೇರೆ ಒಂದು ಪ್ರಾಣಿಗೂ ಕೂಡ ಅದರ ಇಷ್ಟದ ಹಾಗೆ ಅದನ್ನು ನಾವು ಬಿಡಬೇಕು, ಅದನ್ನು ಕೂಡ ಜೀವಿಸಬೇಕು.
ಪ್ರತಿಯೊಂದು ಪ್ರಾಣಿಗೂ ಕೂಡ ಅದರದ್ದೇ ಆದಂಥ ಒಂದು ಜೀವನ ಇರುತ್ತೆ ಫ್ರೆಂಡ್ಸ್. ನಾವು ನಮ್ಮ ಜೀವನ ಹೇಗೆ ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಇದ್ದು ನಾವು ಆನಂದವಾಗಿ ಜೀವಿಸಬೇಕು ಅಂಥೇಳಿ ಯಾವ ರೀತಿ ನಮಗೆ ಮನಸ್ಸು ಇರುತ್ತೋ ಅದೇ ರೀತಿಯೇ ಆ ಪ್ರಾಣಿಗಳಿಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಈ ಭೂಮಿ ಸ್ವರ್ಗವಾಗಬೇಕಂದ್ರೆ ನಮ್ಮಲ್ಲಿ ಮನಸ್ಥಿತಿ ಪರಿವರ್ತನೆ ಆಗಬೇಕು. ನಮ್ಮ ಮನಸ್ಥಿತಿ ಪರಿವರ್ತನೆ ಆಗಬೇಕಂದ್ರೆ ನಾವೆಲ್ಲರೂ ಕೂಡ ಧ್ಯಾನ ಮಾಡಲೇಬೇಕು. ನಾವು ಧ್ಯಾನ ಮಾಡೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಈ ಧ್ಯಾನವನ್ನು ಹೇಳಿಕೊಡ್ಬೇಕು. ಧ್ಯಾನ ಮಾಡೋದ್ರಿಂದ ಈ ಭೂಮಿ ಆಗೋದಕ್ಕೆ ಸಾಧ್ಯ ಇದೆ. ಇವತ್ತಿನ ದಿನ ಲಕ್ಷಾಂತರ ಜನ ಮಾಂಸಾಹಾರಿಯಾಗಿರೋರು ಸಸ್ಯಾಹಾರಿಯಾಗಿ ಅವರು ಬದಲಾಗಿದ್ದಾರೆ ಅಂದರೆ ಕೇವಲ ಧ್ಯಾನದ ಮುಖಾಂತರನೇ ಅವರಲ್ಲಿ ಒಂದು ಪರಿವರ್ತನೆ ಬಂದಿರೋದು. ಅದರಲ್ಲಿ ನಾನು ಒಬ್ಬಳು ಕೂಡ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ನಾವು ಏನು ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವೋ ಆ ಭಗವಂತನ ಸಾಂಗತ್ಯ ನಮಗೆ ಬೇಕು ಅಂದರೆ ಭಗವಂತನ ಜೊತೆಗೆ ನಮ್ಮ ಒಂದು ಭಗವಂತನ ರಾಜ್ಯದಲ್ಲಿ ನಾವು ಸೇರ್ಕೋಬೇಕಂದ್ರೆ ಕೇವಲ ಸಸ್ಯಾಹಾರಿಗಳಿಗೆ ಮಾತ್ರ ಅಲ್ಲಿ ಆ ಒಂದು ಭಗವಂತನ ರಾಜ್ಯಕ್ಕೆ ಸೇರ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಭಗವಂತನ ರಾಜ್ಯಕ್ಕೆ ನಾವು ಸೇರ್ಕೊಳ್ಳೋದಿಲ್ಲ. ಧ್ಯಾನವನ್ನು ಮಾಡಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಾಗ್ಲೇ ಸಸ್ಯಾಹಾರಿಗಳಾಗಿ ಜೀವಿಸಿದಾಗಲೇ ನಾವು ಭಗವಂತನ ರಾಜ್ಯಕ್ಕೆ ಸೇರ್ಕೊಳ್ತೀವಿ.
ಇಲ್ಲಿ ನಾವು ಭೂಮಿ ಮೇಲೆ ಹೇಗೆ ನಾವು ಜೀವಿಸ್ತಾ ಇರ್ತೀವೋ, ನಾವು ಸಸ್ಯಾಹಾರಿಗಳಾದರೆ ನಾವು ಎಲ್ಲ ಲೋಕಗಳ ಪ್ರಯಾಣವೂ ಕೂಡ ಮಾಡ್ತಾ ಇರ್ತೀವಿ ಈ ಶರೀರದಲ್ಲೇ ಇದ್ಕೊಂಡು. ಎಲ್ಲ ಸ್ವರ್ಗದ ಬಾಗಿಲುಗಳು ಕೂಡ ತೆಗೆದೇ ಇರುತ್ತೆ. ಇಂಥ ಒಂದು ಸೂಕ್ಷ್ಮತೆಯನ್ನು, ಸೂಕ್ಷ್ಮ ವಿಷಯವನ್ನು ನಾವು ಈ ಶರೀರದಲ್ಲೇ ಇದ್ಕೊಂಡೇ ತಿಳ್ಕೋಬೇಕು. ಶರೀರ ಬಿಟ್ಟ ಮೇಲಲ್ಲ, ಶರೀರದಲ್ಲೇ ಇದ್ಕೊಂಡೇ ನಾವು ಪರಿವರ್ತನೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಪರಿವರ್ತನೆ ಆಗಬೇಕು. ಶರೀರ ಬಿಟ್ಟ ಮೇಲೆ ನಾವು ಏನೂ ಕೂಡ ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಎಷ್ಟೋ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಧ್ಯಾನದ ಮುಖಾಂತರ ನಾವು ತಿಳ್ಕೋಬೇಕು. ಇಂಥ ಎಷ್ಟೋ ಸೂಕ್ಷ್ಮತೆಗಳನ್ನು ಕೇವಲ ಯಾರು ಸಸ್ಯಾಹಾರಿಗಳಾಗಿರ್ತಾರೋ, ಯಾರು ಧ್ಯಾನ ಮಾಡ್ತಾ ಇರ್ತಾರೋ, ಯಾರು ಮೌನ ಸಾಧನೆಯನ್ನು ಮಾಡ್ತಾ ಇರ್ತಾರೋ, ಯಾರು ಶೂನ್ಯಕ್ಕೆ ತಲುಪ್ತಾರೋ, ಇಂಥ ಒಂದು ಸೂಕ್ಷ್ಮತೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಗ್ತಾ ಇರುತ್ತೆ. ಹಾಗಾಗಿ ಇಂಥ ಒಂದು ಸೂಕ್ಷ್ಮತೆಯನ್ನು ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಕಲಿತಾನೇ ಇರಬೇಕು. ನಾವು ಪ್ರತಿದಿನ ನಾವು ಸಾಧನೆಯನ್ನು ಮಾಡ್ತಾನೇ ಇರಬೇಕು, ಅಭ್ಯಾಸ ಮಾಡ್ತಾನೇ ಇರಬೇಕು. ಧ್ಯಾನ ಸಾಧನೆ, ಮೌನ ಸಾಧನೆ, ಶೂನ್ಯ ಸಾಧನೆ ಪ್ರತಿದಿನ ಕೂಡ ನಾವು ಅಭ್ಯಾಸದಲ್ಲೇ ಇರಬೇಕು. ಎಷ್ಟೋ ರಹಸ್ಯಗಳನ್ನು, ನಮಗೆ ಸೂಕ್ಷ್ಮವಾದಂತಹ ರಹಸ್ಯಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಉಸಿರಾಟವನ್ನೇ ಗಮನಿಸ್ತಾ ಇರಿ. ಕೇವಲ 1 ನಿಮಿಷ. ನಾವು ಸಹಜ ಸ್ಥಿತಿಗೆ ಬರೋಣ. ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಕೇವಲ 10 ಸೆಕೆಂಡುಗಳು ಮಾತ್ರ. ಫೈವ್ ಸೆಕೆಂಡ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಮನವನ್ನು ಹೇಳೋಣ. ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ಕೂಡ ನಮನವನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ಕ್ಲಾಸು? ಒಂದು ನಿಮಿಷ ಮೇಡಮ್, ನಾನು ನಿಮ್ಮದು ಸೌಂಡ್ ಆಫ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಮಾತಾಡಿ. ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು ಮ್ಯಾಮ್, ಧ್ಯಾನ ಚೆನ್ನಾಗಾಯ್ತು. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಿದ್ರಿ. ಅದೇ ಅದ್ರ ಜೊತೆಗೆ ನಾವು ಅದು ನಮ್ಮ ಶರೀರ ಸೃಷ್ಟಿಯಾಗಿರೋದೇ
ಸಸ್ಯಾಹಾರಕ್ಕಾಗಿ ನಮ್ಮ ಹಲ್ಲುಗಳಾಗಿ ಕರಳು ಹೌದು. ತುಂಬಾ ಸಸ್ಯಾಹಾರಿಗಳಿಗೆ ತುಂಬಾ ಉದ್ದ ಇರುತ್ತೆ. ಹ್ಞೂ ಸತ್ತ ಪ್ರಾಣಿಗಳನ್ನ ಹಾಕೋದಕ್ಕೆ ನಮ್ಮ ಹೊಟ್ಟೆ ಸ್ಮಶಾನನೂ ಅಲ್ಲ. ಹ್ಞೂ ಮತ್ತೆ ಅವುಗಳು ಸಾಯುವಾಗ ಭಯ ಪಡೋದ್ರಿಂದ ಅವುಗಳಲ್ಲಿ ಬ್ಯಾಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗಿ ಅದು ನಾವು ತಿಂದ್ರೆ ಇದೆಲ್ಲ ನಮ್ಗೆ ಸೇರ್ಕೊಂಡು ನಮ್ಗೆ ರೋಗಗಳು ಬರೋದಕ್ಕೆ ಬಿ.ಪಿ, ಶುಗರ್ ಹಾಗೆ ಬೇರೆ ಕಾಯಿಲೆಗಳ ಬರೋದಿಕ್ಕೂ ಕಾರಣ. ಮತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಜಗಳ, ಅವುಗಳ ಆತ್ಮಗಳ ಭಯ ಪಟ್ಟು ಬಾಧೆ ಪಟ್ಟಿರೋದಿಲ್ಲ, ಅದನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಹೌದು ಮೇಡಮ್. ನಾನು ಆಕ್ಚುಲಿ ಸಸ್ಯಾಹಾರಿನೇ, ಬೇರೆಯವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರಾದರೂ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಮಾತಾಡಿ ಮೇಡಮ್. ನಾವು ಕೂಡ ಸಸ್ಯಾಹಾರಿನೇ ಮೇಡಮ್ ಆಗಿರೋದು. ಹಾಂ, ತುಂಬ ಸಂತೋಷ. ಮುಂಚೆ ಅದೇ ಆ ವಾರ ತಿನ್ಬಾರ್ದು ಈ ವಾರ ತಿನ್ಬಾರ್ದು ಅನ್ನೋದಕ್ ಮೊದ್ಲೆಲ್ಲ ಹಂಗೆ ಇದ್ವಿ. ಇವಾಗ ಅದೆಲ್ಲ ಹೋಗ್ಬಿಡ್ತು ಮೇಡಮ್, ಎಲ್ಲ ವಾರ ಬಿಡೋಂಗೆ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಸಸ್ಯಾಹಾರಿ ಬಗ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. 1 hour ಆಗಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಧ್ಯಾನ ಮಾತ್ರ ಚೆನ್ನಾಗಿ ಆಯ್ತು ಮೇಡಮ್. ಎಲ್ಲೋ 5 ನಿಮಿಷ ಧ್ಯಾನ ಮಾಡಿದೀವಿ ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಬಾಯ್ ಬಾಯ್, ಸಿ ಯು. ನಮಸ್ತೆ, ಥ್ಯಾಂಕ್ ಯು.